ಹಾಯ್, ಈಗ ನಾನು ನಂದಿತಾ ಸ್ಪಾದಲ್ಲಿದ್ದೀನಿ. ಆ್ಯಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ನಮ್ಮ ಬ್ಯೂಟಿಫುಲ್ ವಧು ಮಧುರಾ ಅವರಿಗೆ. ಅವರು ಆನ್ ದ ವೇ ಇದ್ದಾರೆ ಅನಿಸುತ್ತೆ. ಮೀನ್ ವೈಲ್ ನಾನೊಂಚೂರು ಟೈಮ್ ಪಾಸ್ ಆಗಲಿ, ಹಾಗೆ ನನ್ನ ಹ್ಯಾಂಡ್ ಸ್ವಲ್ಪ ಡಲ್ ಆಗಿದೆ, ಸೊ ಮೆನಿಕ್ಯೂರ್ ಕೂಡ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. Hi Pavna. Hi, how are you? Fine, doing good. I'm relaxing myself. Good. Actually, I'm That's waiting good. for our beautiful Vadhu Madhura. Okay. Hi Madhura, how are you? Yeah, I'm fine. Okay, she is Salika beauty expert and she is a beautiful Vadhu. Hi Madhura, Salika. What exactly you're planning to wear? ನಾನು ರಿಸೆಪ್ಷನಿಗೆ ಲೆಹೆಂಗಾ ಹಾಕೊತಾ ಇದ್ದೀನಿ, ಆ್ಯಂಡ್ ಫಾರ್ ಮೈ ವೆಡ್ಡಿಂಗ್ ಅಂದರೆ ಧಾರೆಗೆ ನಾನು ಟ್ರೆಡಿಷನಲ್ ಸ್ಯಾರಿ. Then I think you can go for a complete makeover sort of a thing. So manicure, pedicure for your feet. That will also, it will be very much soothing and relaxing also, and your skin also will become supple. So finally you're making a beautiful Vadhu. Yes, we are here to make you look beautiful. Thank you. Please be seated. Okay, Madhura, ಈಗ ಮದುವೆಗೆ I guess only few days are left. ಹೌದು, ತುಂಬ ಬ್ಯುಸಿ ಇದೆ, ಎರಡೂ ಕಡೆ ಮ್ಯಾನೇಜ್ ಮಾಡಬೇಕು. ಸೊ ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತಿದೆ. But you look very nice, beautiful. And ಹೇರ್ ಯಾವತ್ತೂ ಹಿಂಗೆ ಟೈ ಮಾಡ್ಕೊಂಡೇ ಇರ್ತೀರಾ? You like? ನಾನು ಹೇರ್ಸ್ ನಾರ್ಮಲಿ ಟೈ ಮಾಡೇ ಇರ್ತೀನಿ, ಯಾವತ್ತೂ ಬಿಡಲ್ಲ, ಮೇಕಪ್ ಹೇರ್ ಫ್ರೀ ಬಿಡಲ್ಲ. ಸೊ ಆಕರ್ಷ್ ಏನಂತಾರೆ, ಹಿಂಗೆ ಇಷ್ಟ? ಐ ಥಿಂಕ್ ಲೈಕ್ ಅವನಿಗೂ ಇದೇ ಇಷ್ಟ ಅನ್ಸುತ್ತೆ. ಮಧುರಾನ ನಾನು ಹೇಗೆ ನೋಡೋಕೆ ಇಷ್ಟಪಡ್ತೀನಿ ಅಂದರೆ, ಅವಳು ಹೇರ್ ಸ್ಟೈಲ್ನ ಸ್ವಲ್ಪ ಫ್ರೀಯಾಗಿ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣಿಸ್ತಾಳೆ. ಸೊ ವಿಲ್ ಗೋ ಫಾರ್ ಹೇರ್ ಕಟ್? Sure. ಓಕೆ, ಶಿ ಇಸ್ ರೆಡಿ ಫಾರ್ ಹೇರ್ ಕಟ್. ನೋಡೋಣ ಅವ್ರ ನ್ಯೂ ಲುಕ್ ಆಕರ್ಷ್ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ. ನನಗೆ ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣ್ತಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಕಾಶ ಏನಂತನೋ ಗೊತ್ತಿಲ್ಲ, ನೋಡಬೇಕು. ಹಾಯ್, ಯು ಲುಕಿಂಗ್ ವೆರಿ ವೆರಿ ನೈಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಐ ವಿಲ್ ಟೇಕ್ ಒನ್ ಆಫ್ ಯುವರ್ ಪಿಕ್ಚರ್. ಓಕೆ, ನೈಸ್. ಇಟ್ ಇಸ್ ಕಮ್ ಔಟ್ ವೆರಿ ವೆರಿ ವೆಲ್. ಥ್ಯಾಂಕ್ ಯು. ಸೊ ಮುಂಚೆಗೂ ಇವಾಗ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಮುಂಚೆ ಕೂದಲು ಕಟ್ತಿದ್ದೆ, ಸೊ ಅದೊಂದು ಚೂರು ಲೈಕ್ ಹೇರ್ ಫ್ರೀ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಸೊ ಇವಾಗ ಆಕರ್ಷ್ದು ರೆಸ್ಪಾನ್ಸ್ ಯಾವ ರೀತಿ ಇರ್ಬೋದು? ಐ ಟೋಲ್ಡ್ ಯು ನೋ ಹಿ ಲೈಕ್ಸ್ ಇಟ್ ಲಾಟ್ ಅಂತ. ಆ್ಯಕ್ಚುಲಿ ನಾನು ಏನು ಮಾಡಿದೆ ಗೊತ್ತಾ, ನಿಮ್ಮ ಪಿಕ್ಚರ್ ತೆಗ್ದನಲ್ಲ, ನಿಮ್ಮ ಪಿಕ್ಚರ್ನ ತೆಗೆದು ಆಕರ್ಷ್ಗೆ MMS ಮಾಡಿದ್ದೀನಿ. ಸೊ ಲೆಟ್ ಬಸ್ ಕೇಳೋಣ ಏನು ಹೇಳ್ತಾರೆ, ಏನು ಇಷ್ಟ ಆಯಿತು ಅಂತ. ಓಕೆ, ಕಾಲ್ ಇನ್. ಹಾಯ್ ಆಕರ್ಷ್, ಹೌ ಆರ್ ಯು? ಸೊ ನೀವು ಪಿಕ್ಚರ್ ನೋಡಿದ್ರಾ ನಮ್ಮ ಮಧುರಂದು? ಈಗಷ್ಟೇ ನೋಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾಳೆ. ಇಟ್ಸ್ ಅನ್ಬಿಲೀವಬಲ್ ಅಲ್ವಾ? ಕಾಣಿಸ್ತಾ ಇದೆ, ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ತರನೇ ಬಂತಲ್ವಾ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಬಂದಿದೆ. ಬ್ಯೂಟಿಫುಲ್. ಓಕೆ ಓಕೆ, ಯು ಕಾಂಪ್ಲಿಮೆಂಟ್ ಹರ್ ಆಲ್ಸೋ ಬಿಕಾಸ್ ಶಿ ಈಸ್ ಹಿಯರ್. ಓಕೆ ಓಕೆ, ಶ್ಯೂರ್, ಖಂಡಿತ ಕೊಡಿ. ಹಾಯ್ ಆಕರ್ಷ್. ಹಲೋ. ಹಾಯ್. ಓ, ನಾನು ಆರಾಮಾಗಿದ್ದೀನಿ, ನೀನು ಹೇಗಿದ್ಯಾ? ಫುಲ್ ಚೇಂಜ್ ಮಾಡಿದ್ದಾರೆ. ನೋಡು, ಮುಂಚೆಗಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ, ಹೌದು ಅಲ್ವಾ? ಕರೆಕ್ಟ್, ನನಗೂ ತುಂಬ ಇಷ್ಟ ಆಯಿತು. ಓಕೆ ಓಕೆ, ದಟ್ಸ್ ಗುಡ್ ದಟ್ಸ್ ಗುಡ್. ಮತ್ತೆ ಎಂಜಾಯ್ ಮಾಡ್ತಿದ್ಯಾ? ಹಾಂ, ತುಂಬ. ಓಕೆ ಓಕೆ ಓಕೆ, ಬಾಯ್. ಓಕೆ ಆಕರ್ಷ್, ಥ್ಯಾಂಕ್ಸ್. ಆ್ಯಂಡ್ ನೀವು ಮಧುರನ ಇನ್ನು ಫುಲ್ ದುಲ್ಹನ್ ಆಗಿ ನೋಡೋದೊಂದು ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಪವನ, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್.
ಬಾಯ್. ಬಾಯ್ ಬಾಯ್. ಮಧುರಾ ಅಂತೂ ಕಂಪ್ಲೀಟ್ಲಿ ಮೇಕ್ ಓವರ್ ಆಗ್ಬಿಟ್ಟಿದ್ದಾರೆ. ಇನ್ನು ಓನ್ಲಿ ದುಲ್ಹನ್ ಆಗಿ ವಿತ್ ಅವರ ಫೇವ್ರೆಟ್, ಅವ್ರ ಫಿಯಾನ್ಸಿ ಫೇವ್ರೆಟ್ ರೆಡ್ ಲೆಹಂಗಾ ಜೊತೆ ರೆಡಿಯಾಗಿ ಅವ್ರ ಮುಂದೆ ಪ್ರೆಸೆಂಟ್ ಆಗೋದಷ್ಟೇ ಬಾಕಿ. ಸೌಂದರ್ಯ ಚಿಕಿತ್ಸೆಯ ಪ್ರಾಯೋಜಕರು ನಂದಿತಾಸ್ ದಿ ಬ್ಯೂಟಿ ಝೋನ್ HSR ಲೇಔಟ್. ಚಿತ್ರೀಕರಣಕ್ಕೆ ಸ್ಥಳಾವಕಾಶ ನೀಡಿದರು ಇಷ್ಟ ದಿ ಫ್ಯಾಷನ್ ಸ್ಟುಡಿಯೋ ಸಹಕಾರ ನಗರ್, ಸಾಯಿಗೋಲ್ಡ್ ಪ್ಯಾಲೇಸ್ ಬಸವನಗುಡಿ, ಬಾಂಬೆ ಡೈಯಿಂಗ್ MG ರೋಡ್.